ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ನಾವ್ ಇವತ್ತು ಹೊಸ ಮನೆ ನೋಡೋದಿಕ್ ಹೋಗ್ತಾ ಇದೀವಿ. ಹೊಸ ಮನೆ ಹುಡುಕಾಟ ಸ್ಟಾರ್ಟ್ ಆಗಿದೆ. ಬಿಕಾಸ್ ಮನೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿದೀವಿ. ಸಂಜುಗೆ ಬೇರೆ ಕಡೆ ಜಾಬ್ ಆಗಿರೋದ್ರಿಂದ ನಾವೀಗ ಬೇರೆ ಮನೆ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸೊ ಇವತ್ತು ಬೇರೆ ಬೇರೆ ಮನೆಗಳನ್ನ ನೋಡೋಣ ಅಂತ ಹೋಗ್ತಿದೀವಿ. ಬನ್ನಿ, ನಿಮ್ಗೂ ತೋರಿಸ್ತೀನಿ. ನೀವು ಸೆಲೆಕ್ಟ್ ಮಾಡಿ ಯಾವ ಮನೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿ. ಬನ್ನಿ, ಇವಾಗ ಹೊರಡೋಣ. ಚಿನ್ನು, ಹಾಯ್ ಮೇಡಮ್. ಇವಾಗ ನಾವು ನೋಡಬೇಕು ಅಂದ್ಕೊಂಡಿರೋ ಏರಿಯಾಗೆ ಬಂದ್ವಿ. ಏರಿಯಾ ನೋಡಿ, ಫುಲ್ ಕಾಮಾಗಿದೆ, ತುಂಬ ಚೆನ್ನಾಗಿದೆ ಏರಿಯಾ. ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ನೋಡ್ತೀವಿ. ನೋಡೋಣ ಯಾವ ಮನೆ ಚೆನ್ನಾಗಿರುತ್ತೆ, ಸಿಗುತ್ತಾ ಇಲ್ವಾ ಅಂತ ಈ ಏರಿಯಾದಲ್ಲಿ. ಏನ್ ಬೇಕು? ಏನ್ ಬೇಕು? ಯಾವ್ದು ಬೇಕು? ಇವಾಗ ನಮಗಿಷ್ಟ ಆಗೋಂಥ ಮನೆಗಳನ್ನ ನೋಡ್ತಾ ಹೋಗ್ತಿದ್ದೀವಿ. ನಮ್ಗೆ ಯಾವ ಮನೆ ಇಷ್ಟ ಆಗುತ್ತೆ ಆ ಮನೆ ಮಾತ್ರ ಹೋಗಿ ನೋಡ್ತಿದ್ದೀವಿ. ತುಂಬ ಮನೆಗಳು ಹೊರಗಡೆಯಿಂದನೇ ಹೋಗಬೇಕು ಅಂತಲೇ ಅನಿಸಲ್ಲ. ಒಂದೊಂದು ಮನೆ ಈ ಮನೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗಬೇಕು ಅಂತ ಅನಿಸುತ್ತೆ. ನೋಡೋಣ ಯಾವ್ದು ಸಿಗುತ್ತೆ ಅಂತ. ಬನ್ನಿ, ಇವಾಗ ಇಲ್ಲೊಂದು ಮನೆ ಇದೆ, ತೋರಿಸ್ತೀನಿ. ಹಾಂ, ಬಾ.
ಏ ಧೂಳು ಎದಳು. ಫ್ರೆಂಡ್ಸ್, ಮನೆಯೆಲ್ಲ ನೋಡಿದ್ವಿ. ಯಾಕೋ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಒಂದು ಮನೆ ನಂಗೆ ತುಂಬಾ ಇಷ್ಟ ಆಯ್ತು, ಆದ್ರೆ ರೆಂಟ್ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ. ನೋಡೋಣ, ಮನೇಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು, ಮಳೆ ಬೇರೆ ಬರ್ತಿತ್ತು, ಸ್ವಲ್ಪ ಚಳಿ ಆಗ್ತಿದೆ. ಸೊ ಸಂಜು ಪಾನಿಪುರಿ ತರ್ತೀನಿ ಅಂತ ಇಲ್ಲೇ ಹೋಗಿದ್ದಾರೆ. ಇಲ್ಲೇ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಚೆನ್ನಾಗಿದೆಯಂತೆ. ಸೊ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದೀವಿ. ಇವಾಗ ಪಾನಿಪುರಿ ತಿಂದ್ಬಿಟ್ಟು ಹೊರಡ್ತೀವಿ. ಚಿನ್ನು ನೋಡಿ ಮಲ್ಗ್ಬಿಟ್ಟಿದ್ದಾನೆ ಅವನು. ಈ ಮನೆಯೆಲ್ಲ ಹುಡ್ಕೋದು ತುಂಬಾನೇ ಕಷ್ಟ. ಬೇಜಾರು ನನಗೆ ಈ ತರ ಎಲ್ಲ ಹುಡ್ಕೋದು ಅಂತ ಅಂದ್ರೆ. ಏನ್ ಮಾಡೋದು, ಇವ್ರಿಗೆ ಬೇರೆ ಕಡೆ ಜಾಬ್ ಆಗಿದೆಯಲ್ಲ, ಸೊ ಆಫೀಸ್ ಹತ್ತಿರದಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಿದೀವಿ. ಹಾಗೆ ಚಿನ್ನುಗೆ ಸ್ಕೂಲ್ ನೋಡ್ಬೇಕಲ್ಲ, ಎಲ್ಲದಕ್ಕೂ ಹತ್ರ ಆಗೋ ತರ ಮಾಡೋಣ ಅಂತ. ಬಟ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ. ಇಷ್ಟ ಆಯ್ತು ಏರಿಯಾ ಎಲ್ಲ. ಬಟ್ ಮನೆ ಮಾತ್ರ ನನಗೆ ಒಂದೇ ಮನೆ ಇಷ್ಟ ಆಗಿದ್ದು. ನೋಡೋಣ, ಮನೇಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಬೇರೆ ಕಡೆ ನೋಡೋಣ ಅಂತ ಅನ್ಕೊಂಡಿದೀವಿ. ಎಲ್ಲಾಗುತ್ತೆ ಅಲ್ಲಿ ನೋಡ್ತೀವಿ. ಹಾಗೆ ನಿಮ್ಗೂ ತೋರಿಸ್ತೀನಿ. ಹಾಗೆ ನಿಮ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತಾನು ಹೇಳಿ, ಯಾವ ಮನೆ ಇಷ್ಟ ಆಯ್ತು ನಿಮ್ಗೆ ಅಂತ. ನಾನು ತುಂಬಾ ಮನೆಗಳ್ದು ವಿಡಿಯೋ ಮಾಡೋದಿಕ್ಕೆ ಹೋಗ್ಲಿಲ್ಲ. ಎಷ್ಟೋ ಮನೆಗಳು ನಂಗೆ ಇಷ್ಟನೇ ಆಗ್ಲಿಲ್ಲ. ಸೊ ಸುಮ್ಮನೆ ನೋಡ್ಬಿಟ್ಟು ಬಂದ್ಬಿಟ್ಟೆ. ಅದ್ರಲ್ಲಿ ನಂಗೆ ಓಕೆ ಅಂತ ಅನ್ಸಿದ ಮನೆನ ಮಾತ್ರ ವಿಡಿಯೋ ಮಾಡಿದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಓಕೆ, ಇವಾಗ ಎದ್ಬಿಟ್ಟ ಮಲ್ಗಿದವನು. ನನ್ಗೂ ಬೇಕು ಅಂತ ಕೇಳ್ತಿದ್ದಾನೆ. ಇಲ್ಲಿ ತುಂಬಾ ಚೆನ್ನಾಗಿದ್ಯಂತೆ ಪಾನಿಪುರಿ, ಮಸಾಲ ಪುರಿ ಎಲ್ಲ. ಸೊ ಇಲ್ಲಿ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಸಿದೀವಿ. ಸಂಜು ಇವಾಗ ನನಗೆ ತಂದ್ಕೊಟ್ಟಿದ್ದಾರೆ. ಸಂಜು ನೀನೇನ್ ತಗೊಂಡೆ? ಮಸಾಲ ಪುರಿನಾ? ಕಂದ ನಿನ್ಗೇನ್ ಬೇಕು? ಪಾನಿಪುರಿನ ಮಸಾಲ ಪುರಿನ? ಮಸಾಲ ಪುರಿ, ಪಾನಿಪುರಿ ಎಲ್ಲ ಬೇಕಾ? ಹೇಗಿದೆ ಸಂಜು? ಚೆನ್ನಾಗಿದ್ಯಾ? ಇಲ್ಲೋಡ ನಿಂಗೆ ಪಾನಿಪುರಿ ಬೇಕಾ? ನಿನ್ಗೇನ್ ಬೇಕು? ತಿಂತ್ಯಾ ತಗೋ.
ಕರೆಕ್ಟಾಗಿ ತಿನ್ನೋ ಟೈಮ್ಗೆ ಎದ್ಬಿಟ್ಟಿದ್ದಾನೆ. ಚೆನ್ನಾಗಿದ್ಯಾ? ಏನ್ ಕಂದ? ಇರೋ ನಿಮಿಷ. ಹೊಸದ ಚೆನ್ನಾಗಿದ್ಯಾ? ಅದು ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಅಂತ ತಿನ್ಕೊ ಮಾಡಿಸ್ತೀನಿ. ತಿಂತೀಯಾ? ಬೇಕಾ ಚಿನ್ನು? ಬೇಕಾ? ತಗೋ. ಮತ್ತೆ ಅದು ಹೆಂಗ ಹಾಕಿಲ್ಲ, ಅದು ಹಾಕಿದ್ದೀನಿ ಕಣೋ. ಇನ್ನೊಂದ್ ಸ್ವಲ್ಪ ಹಾಕು. ಇವನ್ಗೂ ಎಲ್ಲ ಟೇಸ್ಟ್ ಆಗೇ ಬೇಕು. ಟೇಸ್ಟ್ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಅಂತಾನೆ. ಯಾರಿಗೆಲ್ಲ ಪಾನಿಪುರಿ, ಗೋಬಿ, ಮಸಾಲ ಪುರಿ ಯಾವ್ದ್ರ ನಿಮ್ಗೆ ಯಾವ್ದು ಫೇವ್ರೇಟು? ನನ್ಗೆ ಗೋಬಿ ಮತ್ತೆ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ, ನಿಮ್ಗೇನ್ ಫೇವ್ರೇಟ್ ಅಂತ. ಹಾಗೆ ಪಾಪುಗೂ ಇಲ್ಲಿ ಸ್ಕೂಲ್ ನೋಡೋಣ ಅಂತ ಅನ್ಬಿಟ್ಟು ನೋಡಿದ್ವಿ. ಸ್ಕೂಲ್ ಎಲ್ಲ ಇಷ್ಟ ಆಯ್ತು, ಆದ್ರೂ ಇನ್ನೊಂದೆರಡು ಕಡೆ ವಿಚಾರಿಸೋಣ ಅಂತ ಸುಮ್ಮನಿದೀವಿ. ಹಾಗೆ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ತಕ್ಷಣನೇ ನನ್ನ ಎಲ್ಲಾ ವಿಡಿಯೋಸ್ನು ವಾಚ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.